ನೋಡ್ರಿ ಏನಾರ ನಿಮ್ಮ ಅಂಗಡಿ ಒಳಗ ಯಾವ್ಯಾವ ಮಸ್ತನ ಸೀರೆ ತಗೊಳ್ರಿ ಅವನ್ನೆಲ್ಲ ನಮ್ಗೆ ತೋರಿಸ್ರಿ. ನೋಡ್ರಿ ನನ್ನ ಮಗಳು ಅಮೆರಿಕಕ್ಕೆ ಮದ್ವೆ ಹೊಂಟಾಳ ಅಂತಂದ್ರ ಅಕ್ಕಿ ಲೆವೆಲ್ ಹೆಂಗಿರ್ಬಾರ್ದ ಅಕ್ಕಿ ಲೆವೆಲ್ ತಕ್ಕಂತ ಚಲೋ ಚಲೋ ಸೀರೆನ ತೋರಿಸ್ಬೇಕಾ ಮತ್ತಿನ. ನೋಡ್ರಿ ಅಕ್ಕಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮ ಅಂಗಡಿ ಒಳಗಿರೋ ಕಾಸ್ಟ್ಲಿಯೆಸ್ಟ್ ಸೀರೆಗಳು, ಮಸ್ತ್ ಬ್ಯೂಟಿಫುಲ್ ಸೀರೆಗಳನ್ನ ನಿಮ್ಗೆ ತೋರಿಸ್ತೀನಿ. ಮೋಹನ, ಚಲೋ ಚಲೋ ಸೀರೆಗಳನ್ನ ತೋರಿಸ್ಪ ಅವ್ರಿಗೆ. ಆಯ್ತು ಸರ್. ನೋಡಿರಿ ಮೇಡಮ್, ಇದು ಈಗ ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ ಒಳಗೆಲ್ಲ ಟ್ರೆಂಡ್ ಒಳಗೈತಲ್ಲ ಸೀರೆ, ಒಂಥರ ಏನು ಬೆಲ್ಲದ ಕಲರ್ ಸಾಡಿ, ಅದಕ್ಕೆ ರೆಡ್ ಕಲರ್ ಬಾರ್ಡ್ರು, ಒಂಥರ ಫೇಮಸ್ ಸಾಡಿ ರೀ ಇದು. ಈಗಿನ ಟ್ರೆಂಡ್ ಒಳಗೆ ಇದೇ ಐತೆ ನೋಡ್ರಿ, ಕಾಸ್ಟ್ಲಿಯೆಸ್ಟ್ ಸಾಡಿ ರೀ ನಮ್ಮ ಅಂಗಡಿ ಒಳಗಿರೋದು. ನೋಡ್ರಿ ಅಕ್ಕಾರ. ಅಡ್ಡಿ ಇಲ್ಲ ಆದ್ರ ನೋಡಿ ಸಂಚಿ ಹೆಂಗ ಅನಿಸುತ್ತೆ ನಿಂಗೆ? ಅಬ್ಬಾ ಚಂದ ಐತವ ನಿಜವಾಗ್ಲು. ಅವ್ರು ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಒಳಗದು ಇದು ಭಾಳ ಫೇಮಸ್ ಆಗೈತಿ ಈ ಕಲರ್. ಈಗ ರೇಟ್ ಎಷ್ಟಕ್ಕ? ಬರೀ ಬರೀ 25,000ನ? ನಮ್ಮ ರೇಂಜಿಗೆ ಇದಲ್ಲ ಅಣ್ಣಾರ, ಇದು ಬ್ಯಾಡ್ರಿಪ್ಪ. ಇದು ಏನು ಮಸಕ್ ಮಸಕ್ ಅಂತ ಕಲರ್ ಐತಿ. ನನ್ನ ಮಗಳು ಬೆಳ್ಳಗದಾಳ, ಚಂದ ಕಾಣಂಗಿಲ್ಲ. ಬ್ಯಾರಿದ್ ರಿಚ್ ಅಂದು ಬ್ರೈಟ್ ಕಲರ್ ತೆಗಿರಿಪ್ಪ ನೀವು. ಹಾಂ ರೀ, ಇದು ನೋಡ್ರಿ ಅಕ್ಕಾರ, ಗ್ರೀನ್ ಕಲರ್ ಸಾಡಿ, ರೆಡ್ ಕಲರ್ ದೊಡ್ಡದೊಂದು ಬಾರ್ಡರ್ ಬಂದದ್ರಿ. ಈಗಿನ ಟ್ರೆಂಡ್ ಒಳಗೆಲ್ಲ ಈ ಥರನ ರೀ. ಈಗ ಮೊನ್ನೆ ರಾಧಿಕಾ ಪಂಡಿತ್ ಸೀಮಂತ ಶಾಸ್ತ್ರ ಕುಟ್ಕೊಡಿದ್ಲಲ್ರಿ, ಇಂಥದ ಸೀರೆ ಅಕ್ಕಾರ. ಏನಯ್ಯಪ್ಪ ಆ ರಾಧಿಕಾ ಪಂಡಿತ್ ಎರಡು ಮಕ್ಕಳು ಹಾಡದ ಅವು ದೊಡ್ಡ ಅದು ಇನ್ನ ಮಟ ಹಳೆ ಹಾಡ್ರ ಸೀರೆನ ತೋರ್ಸಕತ್ತೀಯಲ್ಲಪ್ಪ. ತೆಗಿ ಇದೇನ್ ಬೇಡ, ಇನ್ನೂ ಚಲೋ ತೆಗಿಪ್ಪ. ಚಂದ ಐತಲ್ಲ ಸೀರೆಗೆ, ಏನಾಗೈತಿ? ನನಗೆ ಎಷ್ಟು ಚಂದ ಕಾಣ್ತದ ಗೊತ್ತಾ ಇದೆ. ತನಕ ಕೊಂಡ್ರೆ ನಿನ್ಗೇನು ಗೊತ್ತಾಕೈತಿ? ಅದ್ರ ರೇಟ್ ನೋಡ್ಲಿ, ಬರೀ 35,000. ಅಟ್ಟ ಸೀರೆ ತಗೊಂಡು ಏನು ಮಾಡ್ತಿ? ಅಲ್ಲಿ ನೋಡು, ನಿನ್ನ ಗಂಡನ ಮನೆಯವರು ಬೇಕಾದಷ್ಟು ಸೀರೆ ತಗೊಂಡಾರ, ಬೇಕಾದಷ್ಟು ರೇಟಿನ ಇಷ್ಟು ಸಣ್ಣ ಸಣ್ಣ ಸೀರೆ ತಗೋತೀನ. ಗಪ್ ನಿನಗೇನು ಗೊತ್ತಾಕೈತಿ? ಅಣ್ಣಾರ ನೀವು ತೆಗಿರಿ, ಇನ್ನಷ್ಟು ರಿಚ್ ಅಂದ್ ಸೀರೆ ತೆಗಿರಿ. ಇದು ನೋಡ್ರಿ ಅಕ್ಕಾರ, ನೀವು ಕೇಳಿದ್ರಲ್ಲ ರಿಚ್ ಅಂದ್ ಸೀರೆ, ಇದೆ ನೋಡ್ರಿ. ಅಡ್ಡಿ ಇಲ್ಲ. ಎಷ್ಟಿತ್ತು ರೇಟ್? ಬರೀ 40,000ನ? ಇದು ಸೂಟ್ ಆಗಿಲ್ರಿ ಅಣ್ಣಾರ. ಬೇರೆ ಇದು ಚಲೋ ಸೀರೆ ತೋರಿಸ್ರಿಪ್ಪ, ಚಂದನ್ ಬಾರ್ಡ್ರು, ಚಂದನ್ ಕಲರ್ ತೋರಿಸ್ರಿ ಅಣ್ಣಾರ. ಅತ್ತಾಗ ಮೋಹನ, ನೀ ಸರಿಪ, ಇಲ್ಲಿ ನಾನು ತೋರಿಸ್ತೇನೆ ಸೀರೆ. ಅಕ್ಕಾರ, ಇದು ನೋಡ್ರಿ, ಮೊನ್ನೆ ಅಂಬಾನಿ ಮಗಂದು ಮದುವೆ ಆತಲ್ರಿ, ಆ ಸೊಸಿ ರಾಧಿಕಾ ಉಟ್ಕೊಂಡಿದ್ಲಲ್ರಿ, ಇಂಥದ್ದು ಸೀರೆ ನೋಡ್ರಿ, ಪಿಂಕ್ ಕಲರ್. ಇಂಥದ್ದು ಸೀರೆ ಅಕ್ಕಾರ, ಸಿಕ್ಕಾಪಟ್ಟಿ ರಿಚೆಸ್ಟ್ ಕಾಸ್ಟ್ಲಿಯೆಸ್ಟ್ ಸೀರೆ ಇದು ನಮ್ಮ ಅಂಗಡ್ಯಾಂದ. ನೋಡ್ರಿ ಹೆಂಗೈತಿ. ಎಷ್ಟಿದೆ ರೇಟ್? ಅಣ್ರಿ 89,000 ಚಿಲ್ಲರ್. ಇದಂತೀರಿ. ಮಸ್ತ್ ಐತೆ ನೋಡಕ್ ಸಿಂಚಿ ಇದು. ಭಾರಿ ಐತೆ ನೋಡ್ಲಿ. ನೋಡು, ಒಂಥರ ಬಳ್ಳಿ ಗಿಳ್ಳಿ ಬಾರ್ಡರ್ ಗಿಡ್ರ್ ಭಾರಿ ಮಸ್ತ್ ಐತೆ ನೋಡಿ. ನಿಂಗೆ ಚಂದ ಕಾಣ್ತೈತೆ ನೋಡ್ಲಿ ಸೀರೆ. ವಾ, ನನಗಿದು ಮನ್ಸಿಗೆ ಬರಲಿಲ್ಲ. ಆ ಕಡೆ ಹಸಿರು ಕಲರ್ ಇತ್ತಲ್ಲ, ಅದು ಚಂದ ಇತ್ತು. ಅಂದ್ರೆ ಕುಂಡ್ರಲಿ, ಇದು ರೇಟ್ ನೋಡಲಿ 99,000. ಅದರ ಅಟ್ಟಿಲ್ಲ. ತನಕ ಕುಂಡ್ರೆ ಅಣ್ಣಾರ ನೋಡ್ಪ ಕುಮಾರ, ಇದು ಹೆಂಗೆ ಅನಿಸ್ತು? ನನಗಂತ್ರ ಭಾಳ ಮನ್ಸಿಗೆ ಬಂತು ನೋಡಪ್ಪ. ನನ್ನ ಮಗಳ ಮನ್ಸಿಗೂ ಭಾಳ ಬಂತಿದೆ. ನಿಮಗೆ ಹೆಂಗೆ ಅನಿಸ್ತು ನೋಡ್ರಿ? ನೋಡುವ ಚಂದ್ರಕ್ಕ, ತೊಗೊಳೋರು ನೀವು ಉಟ್ಕೊಳಕ್ಕೆ ನಿನ್ನ ಮಗಳು. ಅವ್ರಿಗೆ ಮನ್ಸಿಗೆ ಬಂದ್ರೆ ನಮ್ಗೇನಿಲ್ಲ, ನಿಮ್ಗೆ ಎಂಥದ್ದು ಬೇಕಂತ ತಗೋರಿ. ಅಣ್ಣಾರ ಇದನ್ನ ಇಳೆ ಕುಟ್ಕೋತಾಡ್ರಿ, ಮದುವೆಗೆ ಒಂದು ರಿಚ್ ಅಂತ ಸೀರೆ ತೋರಿಸಲ್ಲ. ಹಾಂ ತೋರಿಸ್ತೇನೆ. ಇದು ನೋಡ್ರಿ ಅಕ್ಕಾರ, ನೀವು ಕೇಳಾತಿದ್ ರಿಚ್ ಅಂತ ಸೀರೆ ಮದ್ವಿಗೆ ಮುಹೂರ್ತಕ್ಕಂತೂ ಹೇಳಿ ಮಾಡಿಸ್ದಂಗೆ ಐತೆ ನೋಡ್ರಿ ಇದು ಕಲರ್. ಹೌದ್ರಿ ಅಣ್ಣಾರ. 60,000 ಚಿಚಿ, ನಮ್ಮ ರೇಂಜಿಗೆ ಇದೆಲ್ಲ ತೆಗಿ ಅಣ್ಣಾರ. ಇದೆಲ್ಲ ಬ್ಯಾಡ್ರಿ, ಇದಕ್ಕೆ ರಿಚ್ ಅಂತ ಅಲ್ಲ. ಎಳೆದ ಇಷ್ಟು ರಿಚ್ ಅಂತ ತೋರಿಸಿರಿ. ಮದುವೆಗೆ ಸಿಂಪಲ್ ಉಟ್ಕೊಂಡ್ರೆ ಬಂದಿಲ್ಲ ಏನು ಅನ್ನಕ್ಕಿಲ್ಲ ಅಲ್ಲ. ಎಳೆಕರ ನೋಡು ಎಂತ ಚಂದ ಉಟ್ಕೊಂಡಿದ್ಲು. ಮದುವೆಗೆ ಏನು ಸಿಂಪಲ್ ಉಟ್ಕೊಳ್ಳೋಣ ಅಂತ ಆಡ್ಕೊಳಂಗಿಲ್ಲ ಇರ್ರಿ. ಇದು ಬ್ಯಾಡ್ರಿ ಅಣ್ಣಾರ. ಇದು ನೋಡ್ರಿ ಅಕ್ಕಾರ, ಬರೋಬ್ಬರಿ 1,00,000 ರೂಪಾಯಿ ಸೀರೆಗೆ. ನಮ್ಮ ಅಂಗಡಿ ಒಳಗಿರೋದು ಕಾಸ್ಟ್ಲಿಯೆಸ್ಟ್ ಸೀರೆ ಒಳಗೆ ಇದು ಒಂದು ನೋಡ್ರಿ. ನೋಡ್ರಿ ಹೆಂಗೈತೆ ಅಂತ ಹೇಳಿ. ರೇಟ್ ಏನು ಅಡ್ಡಿ ಇಲ್ಲ. ಕಲರ್ ಚಂದಿಲ್ ಬಿಡ್ರಿ ಅಣ್ಣಾರ. ಅಲ್ಲ, ಈ ಸೀರೆ 1,00,000 ರೂಪಾಯಿ ಕೊಡ್ತಾರ ಯಾರೇ? ನೀ ಚಂದ್ರ ಯಾವ್ದಾರ ಒಂದು ತಗೊಂಡ್ ನಡಿ. ಅಟ್ಟಿ ಯಾಕೆ 15 ಆಡ್ಸಕತ್ತಿ? ಆಕಿ ಕೇಳ್ತು ಉಟ್ಕೊಳಕ್ಕೆ ಹಾಕಿ ನೀನೇ ನೋಡಕತ್ತೀಯಲ್ಲ. ರೀ, ನೀವು ಸ್ವಲ್ಪ ಸುಮ್ಮನೆ ಕುಂಡ್ರಿ. ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳಿಗೆ ಗೊತ್ತಾಕೈತಿ. ನಿಮಗೇನು ಗೊತ್ತಾಕೈತಿ? ಸಿಂಚೆ ಇದು ಬ್ಯಾಡ್ಲೆ. ಅಣ್ಣಾರ ಇನ್ನ ಟ್ರಿಕ್ಸ್ ಅಂತ ತೋರಿಸ್ರಿಪ್ಪ. ಅಕ್ಕಾರ, ಇದೆ ನೋಡ್ರಿಪ್ಪ, ನಮ್ಮ ಅಂಗಡಿ ಒಳಗಿರೋ ಕಾಸ್ಟ್ಲಿಯೆಸ್ಟ್ ಸೀರೆ ಅಂತಂದ್ರೆ ಇದು ಒಂದ ಪೀಸ್ ರೀಪ. 1,20,000 ರೂಪಾಯಿ ರೀ. ಇದಕ್ಕಿಂತ ಕಾಸ್ಟ್ಲಿ ಸೀರೆ ನಮ್ಮ ಅಂಗಡಿ ಒಳಗೆ ಇಲ್ರಿ ಅಕ್ಕಾರ. ಏನು ಇದಕ್ಕ 1,20,000 ರೂಪಾಯಿನ? ಆಯ್ತು ತಗೋರಿ. ಏನು ಮಾಡೋದು, ನಿಮ್ಮ ಅಂಗಡಿ ಒಳಗೆ ಕಾಸ್ಟ್ಲಿ ಸೀರೆ ಇಲ್ಲಲ್ಲ, ಇದನ್ನ ಒಂದು 2,00,000 ರೂಪಾಯಿ ಮಾಡ್ಕೊಂಡು ಕೊಡ್ರಿ. ಏನ್ರಿ? ನನ್ನ ಮಗಳಿಗೆ ಒಟ್ಟರಿ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಸೀರೆ ಆಗ್ಬೇಕು ನೋಡ್ರಿ. ಇಂಥ ಸಣ್ಣ ಪುಟ್ಟ ನಡೆಯಂಗಿಲ್ಲ. ಮತ್ತೆ ನಿಮ್ಮ ಅಂಗಡಿಯಾಗ ಬೇರೆ ಇಲ್ಲ
ಅಂತೀರಿ? ಏ ಚಂದ್ರ, ಬಂದವ್ರ ಮುಂದೆ ಮಾನ ಮರ್ಯಾದೆ ತೆಗಿಬೇಡ್ಲಿ. ಅಲ್ಲ, 1,20,20 ಸಾರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ತಗೋತಾರ. ನಮ್ಮ ಮಗದೀನಿ ನಡಿ, ನನ್ನ ಮಾನ ಮರ್ಯಾದೆ ಕಳಿಬೇಡ. ಸಿಂಚನ ನೋಡ್ವಾ, ನಿಮ್ಮ ಅವನ್ ಕರ್ಕೊಂಡೆ ನಾ ಹೊರಗೆ ಹೋಗಿರ್ತೀನಿ. ಪಾಪ ಹೋಗಿ ತಲೆ ತಿರುಗ್ದಂಗೆ ಆಗತೈತಿ. ನಿನಗೆ ಯಾವ ಥರ ಒಂದು ಇನ್ನೊಂದು ಸೀರೆ ಚಂದ ಅನ್ಸಿದ್ರೆ ನೀನ ಆಯ್ಕೆ ಮಾಡ್ಕೋ. ಹಾ ಆಯ್ತು ಅಪ್ಪಾಜಿ. ಲೇ ನಡಿಲಿ ಇಲ್ಲಿಂದ. ಅಯ್ಯೋ ಬಿಡ್ರಿ, ನಾ ಹೋಗಿ ಮಾಡ್ಲಿ. ನಿಮ್ದು ತಗ ಸಿಂಚಿ. ಚಂದ್ರ ಹೇಳಕತ್ತೆ, ನಡಿಲಿಂದ ನಡಿಲಿಂದ ಮೊದ್ಲು. ಸಿದ್ಧಾರ್ಥ್ ಸಿದ್ಧಾರ್ಥ್ ಬಂದ. ಸಿದ್ಧಾರ್ಥ್ ಸಿದ್ಧಾರ್ಥ್ ಸಿದ್ಧ ಎಲ್ಲೋ ಸಿದ್ಧಾರ್ಥ್ ಅಂತ ಹೋಗೋದಿಯ? ಅವ್ರು ಇಲ್ಲ ತಾಯಿ, ಅವ್ರು ಅವಾಗಲೇ ಹೋಗಾತ. ಏನು ಸಿದ್ಧಾರ್ಥ್ ಹೋದ್ರ? ಯಾಕ ನಮ್ಮನ್ ಬಿಟ್ಟಾಕ ಹೋದ್ರ? ಕುರ್ಕುರೆ ಭಾಳ ಖಾರದ. ಮತ್ತ ನೀನ ಇನ್ನ ಪ್ರದಕ್ಷಿಣೆ ಹಾಕೋದಿದ್ದಲ್ಲಕ್ಕ, ಅದಕ್ಕೆ ನಿಂದು ಲೇಟ್ ಆಕೈತಿ ಅಂತೇಳಿ ನಾನು ಕಳಿಸಿದೆ. ಪ್ರೀತಿ, ಇದನ್ನೆಲ್ಲ ನೀ ಬೇಕಂತ ಮಾಡಕತ್ತೀಯಲ್ಲ? ಹಾಂ, ನಿನಗೆ ನನ್ನ ನೋಡಿದ್ರೆ ಯಾಕೆ ಸಿಟ್ಟು? ನಾನು ಏನಾರ ಮಾಡವಲ್ಲಕ್ಕ, ನಾನು ಸಬರ್ಗೆ ಯಾಕೆ ಬರ್ತೀನಿ ನೀನು? ಅಲ್ಲ ಸುಳ್ಳಪ್ಪುಳ್ಳ ನನಗೆ ಯಾಕೆ ಹೇಳಿದ್ದೀನಿ ನೀನು ಇಲ್ಲಿ ಪ್ರದಕ್ಷಿಣೆ ಹಾಕಬೇಕು ಅಂಥೇಳಿ? ಹಾಂ, ಯಾಕಂದ್ರೆ ನಿನ್ನ ಸಿದ್ಧಾರ್ಥದಿಂದ ದೂರ ಇಡಕ. ಏನು? ಅಯ್ಯೋ ಹುನೆ, ನೀ ಇಲ್ಲಿ ಎದಕ್ಕೆ ಬಂದಿ? ನೀ ಏನು ಮಾಡಕ್ಕೆ ಬಂದಿ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಬೆನ್ನ ಹತ್ತಿ ನಾ ಯಾಕೆ ಬಂದೆ ಅನ್ಕೊಂಡೆ? ನಿನ್ನ ಸಿದ್ಧಾರ್ಥ ಭಾವನೆಯಿಂದ ದೂರ ಇಡಕಂತ ಬಂದಿದ್ದ. ನಿನಗೆ ಸುಳ್ಳು ಹೇಳಿದೆ, ನೀನು ಅದನ್ನ ನಂಬಿದೆ ಅಷ್ಟೇ. ನಿನ್ನ ಏನು ಮಾಡಲಿ, ಇದನ್ನೆಲ್ಲ ಒಯ್ದ ಸಿದ್ಧಾರ್ಥ ಮುಂದೆ ಹೇಳ್ತೀನಿ, ನೋಡ್ತೀರ. ಹೋಗಿ ಹೇಳ, ಹೋಗಿ ಹೇಳಿ ಅಂತಾರೆ. ನಾನು ವೇಟ್ ಮಾಡಕತ್ತಿದ್ದ. ಏನು ಬೊಗಳಕತ್ತೀನಿ? ಬಗಳ್ದಂದ್ರ ಹಿಂಗೇನಾ ಸಾಕ್ಷಿ ಅಕ್ಕ? ನೋಡ್ ಪ್ರೀತಿ, ನನ್ನ ದಾರಿಗೆ ನೀ ಅಡ್ಡ ಬರಕ್ಕೆ ಹೋಗ್ಬೇಡ. ನೋಡ್ ಸಾಕ್ಷಿ ಅಕ್ಕ, ನೀನು ಸಿದ್ಧಾರ್ಥಿಂದ ಭಾವನ ಹಿಂದೆ ಬಿಡಕ್ ಹೋಗ್ಬೇಡ. ನಾನು ನಿನ್ನ ದಾರಿಗೆ ಅಡ್ಡ ಬರಂಗಿಲ್ಲ. ನೀ ಬಂದಿದ್ದಕ್ಕಲ್ಲ ನಾ ಇಷ್ಟ ತ್ರಾಸ ತಗೋಬೇಕಾಗಿದ್ದೆ. ನನಗೂ ಭಾಳ ಕೆಲಸದವಕ್ಕ. ಕಾಲೇಜ್ ಒಳಗೆ ಅಸೈನ್ಮೆಂಟ್ ಕೊಟ್ಟಾರು, ಬರೀಬೇಕಿತ್ತು. ನೋಡು, ಇವತ್ತಿನ ಡೇ ಎಲ್ಲ ಹಾಳಾಯ್ತು. ನಾನು ಅಸೈನ್ಮೆಂಟ್ ನೀ ಬರ್ಕೊಡ್ತೀಯ ಈಗ? ನೋಡು, ನೀನು ಸಣ್ಣ ಹುಡುಗಿ ಕತೆ ಇದ್ದು ಬಿಡ, ನನ್ನ ತಲೆ ಕೆಡ್ಸಕ್ಕೆ ಬರಕ್ಕೆ ಹೋಗ್ಬೇಡ. ನೋಡಿ ಮೈ ಡಿಯರ್ ಸಾಕ್ಷಿ, ನೀ ಯಾವಾಗ ನಮ್ಮ ಮನೆಯಿಂದ ಹೋಗ್ತೀಯೋ ಅಲ್ಲಿವರೆಗೂ ನಾನು ಹಿಂದೆ ಬಿಡಂಗೇ ಇಲ್ಲ, ತಿಳ್ಕೊ. ಆದಷ್ಟು ಲಘು ಸಿದ್ಧಾರ್ಥ ಭಾವನಿಂದ ದೂರ ಇದ್ರೆ ಚಲೋ. ಇಲ್ಲ ಅಂತಂದ್ರೆ ನಿನಗೆ ಮಾತ್ರ ಒಳ್ಳೇದಲ್ಲ. ನಾನು ನಿನ್ನ ಕಾಡಕಿನ ನೆನಪಿಟ್ಕೊ. ಏನು ಮಾಡಲಿ? ನಾನಂದ್ರೆ ನಿಂಗೆ ಏನು ಮಾಡಕ್ ಸಾಧ್ಯ. ಕುರ್ಕುರೆ ತಿನ್ನ, ತಗೋ, ಬೆಸ್ಟ್ ಅಕ್ಕ, ತಿನ್ನೋಣ. ಸಿದ್ಧಾರ್ಥ ಎಲ್ಲಿ ಹೋದ? ಯವ್ವ, ಮುಂದೆ ಸಮ ಸಿದ್ಧಾರ್ಥ ಹೋಗೋಣ ಏನಂತ ಹೇಳಿ. ಅವ್ರು ಹೆಂಡತಿ ಜೊತೆ ಹೋದ್ರು. ನಿಮಗೆ ಏನು ಕೆಲಸ ಆಗ್ತಿದ್ಯಾ? ಇದು ಬಾಕ ಕುರ್ಕುರೆ ತಿನ್ನೋಣ ಇಬ್ರು ಕೂಡ. ಮನೆಗೆ ಹೋದ್ರ ಅವ್ರೆ ಇಬ್ರು? ಮನೆಗೆ ಕಳ್ಸಿದ್ನೆ ಅವ್ರನ್ನ. ಅಯ್ಯೋ ದೇವ್ರೇ, ನೀನದ ಕಾಪಾಡ್ಬಾಪ. ಅಲ್ಲ ಸಾಕ್ಷಿ ಅಕ್ಕ, ನಾ ಯಾಕೆ ಅವ್ರನ್ನ ಕಳಿಸ್ರಿ? ಎಲ್ಲಿ ಹೋಗೋರು? ನಾ ಯಾಕೆ ಅವ್ರನ್ನ ಕೇಳಿ? ನಾ ನೀವ ಹೋಗೋರು ಬರೋರಿಲ್ಲ. ನೀವು ಎಲ್ಲಿ ಹೊಂಟ್ರಿ, ಎದಕ್ಕೆ ಹೊಂಟಿರಿ, ಯಾರ ಜೊತೆ ಹೊಂಟ್ರಿ, ನಾನು ಬರ್ರಿ ಅಂತ ಕೇಳಕ. ಅವ್ರ ಪ್ರೈವಸಿಪ್ಪ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವ್ರನ್ನ ಕೇಳ ಹೋಗೋರ. ನೀವೀಗ ಇಲ್ಲೇ ಇರೋರು, ಮನೆಗೆ ಬರೋರು. ನೋಡು ಪ್ರೀತಿ, ತಲೆ ಕೆಡಿಸ್ಬೇಡ, ನಿಜವಾಗ್ಲೂ ಹೇಳೋರು ಎಲ್ಲಿ ಹೋಗ್ಯಾರ ಅಂತ ಹೇಳಿ. ಈ ಕುರ್ಕುರೆ ಆನೆಗೂ ನಂಗೆ ಗೊತ್ತಿಲ್ಲ ಅಕ್ಕ. ನೋಡಕ್ಕ, ನೀನು ಮನೆಗೆ ಬರೋರು ನನ್ನ ಜೊತೆ ಬರ್ಬೋದು. ಇಲ್ಲಪ್ಪ ನಾ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಇರೋ, ನನಗೆ ಏನಾಗಬೇಕಾಗಿಲ್ಲ. ನಾವಾದ್ರೆ ಮನೆಗೆ ಹೊಂಟೇನ್ವಾ. ಪ್ರೀತಿ ಇಷ್ಟದಾಳಲ್ಲ ಈಕಿ, ಚೋಟ್ ಮೆಣಸಿನ್ಕಾಯಿ ಇದ್ದಂಗೆ ಅದಾಳ. ನನಗೆ ಆಟ ಆಡ್ಸತ್ತಾಳಲ್ಲ. ಇರಲಿ, ಆ ಪೂಜಾನ್ಕಿಂತ ಮೊದಲ ಈಕಿನ ಒಂದು ಕೈ ನೋಡ್ಕೋತೀನಿ, ಆಮೇಲೆ ಪೂಜಾ